ಸರ್, ಈಗ ದಯಮಾಡಿ ನಾನು ಮೀಡಿಯಾದರಲ್ಲಿ ಒಂದು ಮನವಿ ಮಾಡ್ತೀನಿ. ಇಲ್ಲಿ ಯಾವುದೇ ಕಾರಣಕ್ಕೂ ಸಂಘಟನೆಯಲ್ಲಿ ಯಾವುದೇ ಕಾರಣಕ್ಕೂ ಹುಡುಕಿಲ್ಲ. ಇವತ್ತು ಒಕ್ಕೂಟದವರು ಮೀಟಿಂಗ್ ಮುಗಿಸಿ ಬಂದ ಮೇಲೆ ನಾನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅಂತ ಒತ್ತಾಯ ಮಾಡಿದ್ದೀನಿ. ಪ್ರಣಾಳಿಕೆಯಲ್ಲಿರೋದಿಲ್ಲ, ಜಾರಿ ಮಾಡ್ತೀರಾ? ದಯಮಾಡಿ ಜಾರಿ ಮಾಡಿ. ಇಲ್ಲ ಆಂಧ್ರ ಥರ ಸರ್ಕಾರಿ ನೌಕರು ಮಾಡೋದಕ್ಕೆ ಸಾಧ್ಯ ಇದೆ, ಅದನ್ನಾದರೂ ಜಾರಿ ಮಾಡಬೇಕು. ಇಲ್ಲ 25% ವೇತನ ಪರಿಷ್ಕರಣೆ ಕೇಳಿದ್ದೀವಿ, ವೇತನ ಪರಿಷ್ಕರಣೆ ಅನೌನ್ಸ್ಮೆಂಟ್ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ತಿಳಿಸಿದ್ದೀವಿ. ಹಾಗಾಗಿ ಸಂಜೆ ನಾವು ಇವತ್ತು ಎಲ್ಲ ಸಂಘಟನೆಗಳು ಒಗ್ಗೂಡಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಒಂದು, ತೆಲಂಗಾಣದ ಮಾದರಿ ರಾಜ್ಯ ಸರ್ಕಾರಿ ನೌಕರು ಮಾಡಿದ್ರು ನಾವು ಓಕೆ ಇದ್ದೀವಿ. ಒಂದು 25% ವೇತನ ಪರಿಷ್ಕರಣೆ ಕೇಳಿದ್ದೀವಿ, 25% ವೇತನ ಪರಿಷ್ಕರಣೆ ಕೊಡೋದಕ್ಕೂ ಸರ್ಕಾರ ಬರಬೇಕು. ಇಲ್ಲ ಅಂತ ಮತ್ತೆ ಚುನಾವಣೆ ನಡೀಬೇಕು, ಈ ವಿಚಾರದಲ್ಲಿ ರಾಜಿ ಇಲ್ಲ. ಮತ್ತೆ ಮೂರನೇ ವಿಚಾರವಾಗಿ ಸಂಘಟನೆಗಳಲ್ಲಿ ಎಲ್ಲರೂ ಸಹ ಸಂಜೆ ಕೂತು ಒಮ್ಮತವಾಗಿ ಏಕಪಕ್ಷೀಯ ನಿರ್ಣಯವನ್ನು ಹೊರಹೊಮ್ತೀವಿ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಯಾವುದೇ ಎಸ್ಮಾ ಜಾರಿ ಮಾಡೋದ್ರೂ ಪರವಾಗಿಲ್ಲ, ನಾವು ಅದನ್ನು ಸ್ವಾಗತ ಮಾಡೋದಕ್ಕೆ ನಡೆಯಿದ್ದೀವಿ. ಇನ್ನು ಮುಂದೆ ನಡೀತಕ್ಕಂಥ ವಿಚಾರಗಳಲ್ಲಿ ಕಾರ್ಮಿಕರು ಬಳಲಿ ಬೆಂಡಾಗಿದ್ದಾರೆ. 26 ತಿಂಗಳಿಂದಲೂ ಸಹ ವೇತನ ಹೆಚ್ಚಳ ಆಗ್ದಲೇ ಸತ್ತು ಸಾಕಾಗೋಗಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ 5% ಕೊಡ್ತೀನಿ, 7% ಕೊಡ್ತೀನಿ, 1-4-25 ಮಾಡ್ತೀನಿ ಅಂತಕ್ಕಂಥ ವಿಚಾರವನ್ನೆಲ್ಲವನ್ನು ಬದಿಗೊತ್ತು 1-1-24ಕ್ಕೆ 25% ವೇತನ ಹೆಚ್ಚಳ ಮಾಡಬೇಕು. ಇಲ್ಲ ಅವರು ಪ್ರಣಾಳಿಕೆಯಲ್ಲಿ ತಂದಿರ್ತಕ್ಕಂಥ ವಿಚಾರವನ್ನು ಜಾರಿ ಮಾಡ್ತಾರೆ, ತತ್ಕ್ಷಣದಿಂದ ಜಾರಿ ಮಾಡಬೇಕು. ಇವೆರಡು ವಿಚಾರ ಬಿಟ್ಟು ಸಂಘಟನೆಗಳ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಎಲ್ಲರೂ ಒಕ್ಕರಳವಾಗಿ ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡ್ತೀವಿ. ರಾಜ್ಯ ಸರ್ಕಾರ ಏನಾದರೂ ಸಂಘಟನೆಗಳ ಜೊತೆ ಮಾತಾಡಿ ಮುಂದುವರಿಸ್ತೀವಿ ಅಂತಂದ್ರೆ ನಮ್ಮ ಸಮಸ್ಯೆನ ಬಗೆಹರಿಸಿಲ್ಲ ಅಂತಂದ್ರೆ ನಾಳೆ ನಾಡಿದ್ದು ಆಗ್ತಕ್ಕಂಥ ಅನಾಹುತಕ್ಕೆ ರಾಜ್ಯ ಸರ್ಕಾರವೇ ನೇರವಾಗಿ ಹೊಣೆಯಾಗಿರ್ತಕ್ಕಂಥದ್ದನ್ನ ನಾನು ಎಲ್ಲ ಮಾಧ್ಯಮದ ಮುಂದೆ ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ಶೇಷಾದ್ರಿಪುರಂ ಅಲ್ಲಿ ಸಂಜೆ 7 ಗಂಟೆಗೆ ಸಭೆ ಸೇರ್ತಾ ಇದ್ದೀವಿ. ಜಂಟಿ ಕ್ರಿಯಾ ಸಮಿತಿ ನಾನು ಇಲ್ಲಿ ಒಕ್ಕೂಟದವ್ರನ್ನ ಸಹ ಅಲ್ಲಿಗೆ ಬರ್ಮಾಡ್ಕೊತೀನಿ. ಯಾಕೆಂತಂದ್ರೆ ಎಲ್ಲರೂ ಸಹ ಒಗ್ಗಟ್ಟಾಗಿ ಹೋಗೋಣ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಮ್ಮಲ್ಲಿ ಜಗಳ ಇದಾವುದು ಬೇಡ. ಯಾಕೆಂತಂದ್ರೆ ಇಲ್ಲಿವರೆಗೂ ಸಹ ಕಾರ್ಮಿಕರು ಇಲ್ಲಿವರೆಗೂ ಕಾದು ಸಾಕಾಗಿದ್ದಾರೆ. ದಯಮಾಡಿ ನಮ್ಮಲ್ಲಿರ್ತಕ್ಕಂಥ ಒಡಕುಗಳನ್ನು ಬದಿಗೊತ್ತಿ ನಾನು ಒಕ್ಕೂಟದವರು ಸಹ ನಾನು ಕೇಳ್ಕೊತೀನಿ. ಈ ವಿಚಾರದಲ್ಲಿ ನಿಮ್ಮದನ್ನ ಜಾರಿ ಮಾಡ್ತಾರ, ನಾನು ಸಂಪೂರ್ಣ ಬೆಂಬಲ ಕೊಡೋದಕ್ಕೆ ನಡೆಯಿದ್ದೀವಿ. ಇಲ್ಲ ವೇತನ ಪರಿಷ್ಕರಣೆ ಮಾಡ್ತಾರೆ, ಅದಕ್ಕೆ ಸರ್ಕಾರಕ್ಕೆ ನೀವು ಸಹ ಬೆಂಬಲ ಕೊಡಿ. ಎಲ್ಲರೂ ಒಗ್ಗಟ್ಟಾಗೋಣ. ಯಾಕಂದರೆ ಕಾರ್ಮಿಕರು ಇವತ್ತು ಈ 40-45 ಬಿಸಿಲಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಾದರೂ ನಾವು ಕೊಡಬೇಕು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತು ಒಂದೇ ದಾರಿನಲ್ಲಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡೋಣ. ಹಾಗಾಗಿ ನಾವೆಲ್ಲರೂ ಸಹ ಇಲ್ಲಿರ್ತಕ್ಕಂಥ ಅಣ್ಣ ತಮ್ಮದಿರೇ ಒಂದೇ ಸಂಸ್ಥೆ ಒಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಯಾವುದೇ ಥರದ ಬೇರೆ ಥರದ ಮನೋಭಾವನೆಗಳು ಬೇಡ. ದಯಮಾಡಿ ಸಂಜೆ 7 ಗಂಟೆಗೆ ಸೇರೋಣ. ನಮ್ದು ಏನಿದೆ ನಾವು ಮುಂದುವರೆದ ಭಾಗವಾಗಿ ಸರ್ಕಾರಕ್ಕೆ ಏನು ನೋಟಿಸನ್ನು ಕೊಡಬೇಕಾಗಿದೆ. ಅದಕ್ಕೆ ಎಲ್ಲರೂ ಸಹ ಕಟಿಬದ್ಧವಾಗಿರೋಣ ಅಂತಕ್ಕಂಥದ್ದನ್ನು ಹೇಳ್ತಾ ದಯಮಾಡಿ ನಾನು ಮತ್ತೆ ಮುಗಿಸ್ತೀನಿ ಸರ್. ಚರ್ಚೆ ನಾವು ಇಷ್ಟೇ ಹೇಳ್ತಾ ಇರೋದು ಸರ್. ಇವ್ರು 3, 5, 7 ಇವೆಲ್ಲ ವಿಷಯಗಳು ನಮ್ಗೆ ಮಧ್ಯ ನಿಂತಿದ್ದೇನೆ. ಸರ್ಕಾರ ನಾವು KSRTC ಸಂಸ್ಥೆ ಸೇರುತ್ತಾ ಇದೇ ಪರಿಸ್ಥಿತಿಗಳು ಬಂದಿದೆ. ಇದಕ್ಕೊಂದು ಹಂತೆ ಆಗಬೇಕು ಅಂತ ಭಾರಿ ಕಷ್ಟಪಟ್ಟು ನಾವು 2025 ಕೆಲಸ ಮಾಡಿದ್ದೀವಿ. ಈಗಲೂ ಮಾಡ್ಬೇಕು. ಯಾಕೆಂದರೆ ನಾವು 40 ಸಾವಿರ ಗುಚ್ಚೆ ಬೇಡ್ತಾ ಅಧ್ವಾನ ಮಾಡ್ಕೊಳ್ಳೋ ಪರಿಸ್ಥಿತಿ ನಮ್ಮ ಎಂಪ್ಲಾಯೀಸು ಒಂದು ಆ ಶಿಕ್ಷಿತ ಪದ್ಧತಿಯಿಂದ ಹೊರಗೆ ಬರಬೇಕು ಅನ್ನೋಂಥ ವಿಚಾರದಲ್ಲಿ ಮಾತ್ರ ನಮ್ಮ ಪ್ರಯತ್ನ. ಆ ಪ್ರಯತ್ನಕ್ಕೆ ಪ್ರಾಮಾಣಿಕ ಪ್ರಯತ್ನ ಇದೆ. ಇದನ್ನು ನಾವು ಒಪ್ಪೋಣ. ಈಗ ಅಕಸ್ಮಾತ್ ನಮ್ಮಿಬ್ಬರು ಹೊಡೆದಾಡ್ತಾನೆ ಸರ್ಕಾರ ಏನು ನಮಗೆ ಕಡಿಮೆ ಮಾಡುತ್ತೆ ಮತ್ತೊಂದು ಮಾಡ್ತಾ ಅನ್ನೋಂಥ ವಿಷಯಗಳು ಬೇಡ. ಒಕ್ಕಟ್ಟಿಂದ ನಾವು ಹೋದ್ರೆ ಏನಾದರೂ ಸಾಧ್ಯ ಮಾಡ್ಬೋದು ಅನ್ನೋಂಥ ವಿಚಾರ ಇರ್ತದೆ. ನಾವೀಗ ಇಲ್ಲಿ ನಾವು ಜಂಟಿ ಕ್ರಿಯಾ ಸಮಿತಿದು ಸಭೆ ನಡೀತು. ಅವರೆಲ್ಲ ಹೋಗುವಾಗ ಅವ್ರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಆದರೂ ಕೂಡ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ಹೋಗಿದ್ರೆ ನಮ್ಮಿಂದ ಕೈ ಕಿತ್ಕೊಂಡು ಹೋದ್ರು. ಈಗ ನಮ್ಮ ಇದು ಒಕ್ಕೂಟದ ಸಮಿತಿ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ಅದು ಬಂದಮೇಲೆ ತಮ್ಮ ನಿಜವಾಗ್ಲೂ ಅವನು ಒಂದು ಇದು ತಗೊಂಡು ಆಮೇಲೆ ದಯಮಾಡಿ ಹೋಗ್ಬೇಕು ಅಂತ ನಿಮಗೆ ಕೇಳ್ಕೊತೀನಿ ಸರ್. ಪ್ಲೀಸ್ ಸರ್ ದಯಮಾಡಿ ಪ್ಲೀಸ್. ಇದು ಅಂತ್ಯ ಆಗುತ್ತೆ ಸರ್ ಈ ವಿಷಯ.